ಬೇಸಿಗೆ ಎಂದಾಕ್ಷಣ ದೇಹವು ಜಾಸ್ತಿ ನೀರಿನ ಮೊರೆ ಹೋಗುತ್ತದೆ. ಬಿಸಿಲಿನ ಶಾಖಕ್ಕೆ ಬಾಯಾರಿಕೆ ಸರ್ವೇ ಸಾಮಾನ್ಯ. ಎಷ್ಟೇ ನೀರು ಕುಡಿದರೂ ಇನ್ನೂ ಬೇಕೆನಿಸುವ ಹಂಬಲ. ಈ ಸಮಯದಲ್ಲಿ ನೀರಿನ ಜೊತೆಗೆ ಕೆಲವು ಹಣ್ಣುಗಳ ಸೇವನೆ ಉತ್ತಮವಾಗಿರುತ್ತದೆ. ಹಣ್ಣುಗಳು ನೀರಿನ ಪೂರೈಕೆ ಜೊತೆಗೆ ಬೇಕಾದ ಪೌಷ್ಟಿಕಾಂಶಗಳನ್ನು ಪೂರೈಸುತ್ತದೆ. ಇಂತಹ ಹಣ್ಣುಗಳಲ್ಲಿ ಮೊದಲನೆಯದು ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣಿನಲ್ಲಿ ಹೇರಳವಾದ ನೀರಿನ ಅಂಶವಿದ್ದು ಬೇಗೆಯ ಆಯಾಸವನ್ನು ತ್ವರಿತವಾಗಿ ಕಡಿಮೆ ಮಾಡಿಸುತ್ತದೆ. ಮೊದಲೆಲ್ಲ ಹಸಿರು ಬಣ್ಣದ ಕಲ್ಲಂಗಡಿ ಮಾತ್ರ ನೋಡಲು ಸಿಗುತ್ತಿತ್ತು. ಈಗ ಹಳದಿ ಬಣ್ಣದ ಕಲ್ಲಂಗಡಿಗಳು ಮಾರುಕಟ್ಟೆಗೆ ಬಂದಿವೆ. ಏನೇ ಆದರೂ ಸಿಹಿ ಒಂದೇ. ವೈಜ್ಞಾನಿಕ ವಿಚಾರಗಳು. ಕುಟುಂಬ ಕುಕುರ್ಬಿಟೇಸಿ ಖರ್ಬಿಟೇಸಿ. ಜಾತಿ ಸಿಟ್ರುಲಸ್ ಸಿಟ್ರುಲಸ್. ಪ್ರಭೇದ ಲನಾಟಸ್ ಲ್ಯಾನೆಟಸ್. ವೈಜ್ಞಾನಿಕ ಹೆಸರು ಸಿಟ್ರುಲಸ್ ಲನಾಟಸ್ ಸಿಟ್ರುಲಸ್ ಲ್ಯಾನೆಟಸ್. ಕಲ್ಲಂಗಡಿಯಲ್ಲಿ ವಿಟಮಿನ್ ಎ, ಸಿ, ಬಿ1, ಬಿ2, ಸಸಾರಜನಕ, ಕೊಬ್ಬು, ಖನಿಜಾಂಶ, ಸುಣ್ಣ, ರಂಜಕ, ಕಬ್ಬಿಣ, ಥಯಾಮಿನ್, ನಿಯಾಸಿನ್, ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಅಗತ್ಯ ಪೋಷಕಾಂಶಗಳಿದ್ದು ಲೈಕೋಪೀನ್ ಸಹ ಒಳಗೊಂಡಿದೆ. ಕಲ್ಲಂಗಡಿ ಹಣ್ಣಿನಲ್ಲಿ 90% ನೀರಿನಾಂಶ ಇದೆ. ಕಲ್ಲಂಗಡಿ ಹಣ್ಣಿನ ಉಪಯೋಗಗಳು. ತೂಕ ಇಳಿಸಲು ಮತ್ತು ಬೊಜ್ಜು ಕರಗಿಸಲು. ಕಲ್ಲಂಗಡಿ ಹಣ್ಣು ತಿಂದರೂ ಸರಿ ಅಥವಾ ಹಣ್ಣಿನ ರಸ ತೆಗೆದು ದಿನಾಲೂ 1 ಲೋಟ ಕುಡಿಯುವುದರಿಂದ ಬೊಜ್ಜು ಕರಗುತ್ತದೆ. ತೂಕ ಇಳಿಸಲು ಸಹಾಯಕವಾಗಿದೆ. ವಾಂತಿಗೆ. ಅಧಿಕ ವಾಂತಿಯಾಗುತ್ತಿದ್ದರೆ ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಸ್ವಲ್ಪ ಲಿಂಬು ಹಣ್ಣಿನ ರಸ ಸೇರಿಸಿ ಕುಡಿಯಬೇಕು. ವಾಂತಿಯಿಂದ ಶರೀರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಹಾಗಾಗಿ ಕಲ್ಲಂಗಡಿ ಉಪಯೋಗಿಸುವುದು ಸೂಕ್ತ. ಮಲಬದ್ಧತೆ. ಕಲ್ಲಂಗಡಿ ಹಣ್ಣನ್ನು ತಿನ್ನುವುದರಿಂದ ಮಲಬದ್ಧತೆ ಕಡಿಮೆಯಾಗಿ ಮಲವಿಸರ್ಜನೆ ಸುಲಭವಾಗಿ ಆಗುತ್ತದೆ. ಅರಿಶಿನ ಕಾಮಾಲೆ. ಅರಿಶಿನ ಕಾಮಾಲೆ ಸಮಯದಲ್ಲಿ 1 ಲೋಟ ಕಲ್ಲಂಗಡಿ ರಸವನ್ನು ಹಾಗೂ 1 ಲೋಟ ಮಜ್ಜಿಗೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕುಡಿಯಬೇಕು. ಹೃದಯದ ಆರೋಗ್ಯ. ಕಲ್ಲಂಗಡಿ ಬೀಜವನ್ನು ಚೆನ್ನಾಗಿ ತೊಳೆದು ಒಣಗಿಸಿಕೊಳ್ಳಬೇಕು. 10 ಬಾದಾಮಿ, 1 ಚಮಚ ಗಸಗಸೆ, 2 ಚಮಚ ಕಲ್ಲಂಗಡಿ ಬೀಜವನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ಈ ಪುಡಿಯನ್ನು ಚಮಚ ಕಲ್ಲು ಸಕ್ಕರೆಯೊಂದಿಗೆ ರಾತ್ರಿ ಮಲಗುವ ಮುನ್ನ ಸ್ವೀಕರಿಸಬೇಕು. ಇದರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ. ನಿದ್ರಾಹೀನತೆಗೂ ಇದು ಪರಿಹಾರ ನೀಡುತ್ತದೆ. ಮೂತ್ರ ಸಂಬಂಧಿ ಸಮಸ್ಯೆಗಳು. ಉರಿಮೂತ್ರ ಅಥವಾ ಮೂತ್ರ ವಿಸರ್ಜನೆಯಾಗುವಾಗ ಉರಿ ಕಂಡು ಬಂದರೆ ಮಜ್ಜಿಗೆ ಜೊತೆ ಕಲ್ಲಂಗಡಿ ರಸವನ್ನು ಸಮಾನವಾಗಿ ಬೆರೆಸಿ ಚಿಟಿಕೆ ಉಪ್ಪನ್ನು ಸಹ ಬೆರೆಸಿ ಕುಡಿಯಬೇಕು. ಮೂತ್ರವನ್ನು ಬಹು ಸಮಯ ತಡೆದಿಟ್ಟುಕೊಳ್ಳುವು.